ರತ್ನ ಖಚಿತ ಚಿನ್ನದ ಜಿನ ಬಿಂಬಗಳು ಲಕ್ಕುಂಡಿಯಲ್ಲಿದ್ಯಾ? ಅತ್ತಿಮಬ್ಬೆ ದಾನವಾಗಿ ಕೊಟ್ಟಿದ್ದ ಚಿನ್ನದ ಪ್ರತಿಮೆಗಳು ಏನಾದವು? 101 ಬಾವಿ 101 ದೇವಾಲಯಗಳಲ್ಲಿ ಅಡಗಿದ್ಯಾ ಲಕ್ಕುಂಡಿಯ ಎಲ್ಲಾ ಸಂಪತ್ತು? ಇದೇ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಚೈತ್ರ ಹರೀಶ್. ಲಕ್ಕುಂಡಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಮಾತ್ರ ಅಲ್ಲ, ಲಕ್ಕುಂಡಿಯಲ್ಲಿ 1500 ರತ್ನ ಖಚಿತ ಚಿನ್ನದ ಜೈನ ಬಿಂಬಗಳು ಇದೆಯಾ? 101 ದೇವಾಲಯ 101 ಬಾವಿಗಳಲ್ಲೇ ಚಿನ್ನದ ಜಿನ ವಿಗ್ರಹಗಳನ್ನ ಬಚ್ಚಿಡಲಾಗಿದ್ಯಾ? ಆ ಒಂದೊಂದು ವಿಗ್ರಹಗಳು 1000 ಕೋಟಿ ಬೆಲೆ ಬಾಳುತ್ತಾ? ಅತ್ತಿಮಬ್ಬೆ ದಾನ ಕೊಟ್ಟಿದ್ದಂತಹ ಜಿನ ಬಿಂಬಗಳ ಮೇಲೆ ಎಲ್ಲರ ಕಣ್ಣು ಬಿತ್ತ? ಯಾವಾಗ ದಾನ ಚಿಂತಾಮಣಿ ಅತ್ತಿಮಬ್ಬೆ ಆಗಮನ ಆಯಿತೋ ಅಂದಿನಿಂದ ಇದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ದಾನ ಚಿಂತಾಮಣಿ ಅತ್ತಿಮಬ್ಬೆ ಲಕ್ಕುಂಡಿಗೆ ಬರದೇ ಹೋಗಿದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಈ ಪಟ್ಟಣಕ್ಕೆ ಸಿಗ್ತಾ ಇರಲಿಲ್ಲ. ಈ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಿರು ಗಂಟೆಗಳು ಮತ್ತೆ ರತ್ನ ಖಚಿತವಾದ ಕೆಲವು ಪ್ರತಿಮೆಗಳು, ಮಣಿ ಗಂಟೆಗಳು, ಮಣಿ ತೋರಣಗಳು, ಸಹಸ್ರಕೂಟಗಳು, ದೀಪಗಳ ಮಾಲೆಗಳು, ಉತ್ತಮ ಬಟ್ಟೆಯಲ್ಲಿ ಕಟ್ಟಿ ಮಾಡಿದ ಪ್ರಕಾಶಮಾನವಾದ ಬಾವುಟಗಳು, ರತ್ನ ತೋರಣಗಳು, ಚಿತ್ರಮಣಿ ಗಂಟೆಗಳನ್ನು ಮಾಡಿಸಿರ್ತಕ್ಕಂಥದ್ದು. ಇಡೀ ತನ್ನ ಬದುಕನ್ನ ಮಾನವ ಕುಲದ ಉದ್ಧಾರಕ್ಕೆ ಮತ್ತು ತಾನು ಪಾಲನೆ ಮಾಡತಕ್ಕಂಥ ಜಿನ ಧರ್ಮದ ಪ್ರಭಾವನೆಗೆ ತನ್ನ ಇಡೀ ಸಂಪತ್ತನ್ನ ವಿನಿಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಲಕ್ಕುಂಡಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಊರು. ಲಕ್ಕುಂಡಿ ಅತ್ತಿಮಬ್ಬೆಯವರ ಕಾಲದಲ್ಲಿ ಸಂಪದ್ಭರಿತವಾಗಿತ್ತು. ಆ ಕಾಲದಲ್ಲಿ ರೈತರು, ವರ್ತಕರು, ನಾಯಕರು ಎಲ್ಲರೂ ಕೂಡ ಉತ್ತಮ ಜೀವನ ಮಾಡ್ತಾ ಇದ್ರು. ಇದೇ ಸಮಯದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ತನ್ನ ಸಂಪತ್ತನ್ನೆಲ್ಲವನ್ನು ಕೂಡ ದಾನ ಮಾಡಿದ್ರಂತೆ. ಅದರಲ್ಲಿ ಪ್ರಮುಖವಾಗಿ 1500 ಜಿನ ಬಿಂಬಗಳನ್ನ ಮಾಡಿಸಿ ಹಂಚಿದ್ರು ಅನ್ನೋ ಉಲ್ಲೇಖ ಇತಿಹಾಸದಲ್ಲಿದೆ. ರತ್ನ ಖಚಿತ ಚಿನ್ನದ ಜಿನ ಬಿಂಬಗಳು ಲಕ್ಕುಂಡಿಯಲ್ಲಿದ್ಯಾ? ಅತ್ತಿಮಬ್ಬೆ ದಾನವಾಗಿ ಕೊಟ್ಟಿದ್ದ ಚಿನ್ನದ ಪ್ರತಿಮೆಗಳು ಏನಾದ್ವು? 101 ಬಾವಿ 101 ದೇವಾಲಯಗಳಲ್ಲಿ ಅಡಗಿದ್ಯಾ ಲಕ್ಕುಂಡಿಯ ಸಂಪತ್ತು? ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ. ಲಕ್ಕುಂಡಿಯಲ್ಲಿ ಟಂಕಸಾಲೆ ಇದ್ದಿದ್ರಿಂದ ಎಲ್ಲೆಂದರಲ್ಲಿ ಚಿನ್ನ ಸಿಗತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯ ನಿಧಿ ಬಗ್ಗೆ ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಆದರೆ ನಿಧಿಗಿಂತ ಚಿನ್ನಕ್ಕಿಂತ ಮತ್ತೊಂದು ದೊಡ್ಡ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ.
ಲಕ್ಕುಂಡಿಯಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಂಪತ್ತಿನ ವಿಚಾರವೊಂದು ಚರ್ಚೆಗೆ ಬಂದಿದೆ. ಅವುಗಳ ಬಗ್ಗೆಯೇ ಈಗ ಇತಿಹಾಸ ತಜ್ಞರು, ಸಂಶೋಧಕರು, ಪುರಾತತ್ವ ಇಲಾಖೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಲಕ್ಕುಂಡಿಯಲ್ಲಿ ಒಂದು ಮನೆಯ ಬಳಿ ನಿಧಿ ಸಿಗ್ತಾ ಇದ್ದಂತೆ ಲಕ್ಕುಂಡಿಯ ಇಡೀ ದೇಶದ ಗಮನ ಸೆಳೆದಿದೆ. ಲಕ್ಕುಂಡಿಯ ಬಗ್ಗೆ ಇದುವರೆಗೂ ಕೇಳದೇ ಇದ್ದವರು, ಲಕ್ಕುಂಡಿಯನ್ನ ನೋಡದೇ ಇದ್ದವರು ಈಗ ಲಕ್ಕುಂಡಿಯ ಬಗ್ಗೆ ತಿಳಿದುಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಲಕ್ಕುಂಡಿಯಲ್ಲಿ ರಾಜರ ಕಾಲದ ನಿಧಿ ಇದೆ. ಅದಕ್ಕೆ ಘಟ ಸರ್ಪಗಳು ಕಾವಲು ಕಾಯ್ತಾ ಇದೆ. ಕೋಟೆ ವೀರಭದ್ರ ದೇವಾಲಯದ ಆವರಣದಲ್ಲಿ ಅಪಾರ ಪ್ರಮಾಣದ ಸಂಪತ್ತಿದ್ದು ಅದನ್ನ ಪುರಾತತ್ವ ಇಲಾಖೆ ಹೊರತೆಗೆಯಲಿದೆ ಅಂತ ಜನರು ಮಾತನಾಡ್ಕೊಳ್ತಿದ್ದಾರೆ. ಲಕ್ಕುಂಡಿಯಲ್ಲಿ ಈಗ ಸರ್ಕಾರದ ಕಡೆಯಿಂದಲೇ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಸಿಕ್ಕಿದ್ದಕ್ಕಿಂತಲೂ ಹೆಚ್ಚು ಸಂಪತ್ತು ಇರಬಹುದು ಅಂತ ನಿಧಿಗಾಗಿ ಶೋಧ ಮಾಡಲಾಗ್ತಿದೆ. ಈ ಹಿಂದೆ ಅಚ್ಚಪ್ಪನ ಬಯಲು ಅನ್ನೋ ಜಾಗವನ್ನ ಗುರುತಿಸಿ ಅಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಅಚ್ಚಪ್ಪನ ಬಯಲು ಅಂದ್ರೆ ನಾಣ್ಯಗಳನ್ನ ಅಚ್ಚು ಮಾಡೋ ಜಾಗ. ಅದಕ್ಕೆ ಅದನ್ನ ಅಚ್ಚಪ್ಪನ ಬಯಲು ಅಂತ ಜನರು ಕರೀತಾ ಇದ್ದು, ಅದೇ ಜಾಗದಲ್ಲಿ ಈಗ ಸರ್ಕಾರ ಉತ್ಖನನ ಮಾಡೋದಕ್ಕೆ ಮುಂದಾಗಿದೆ. ಅಲ್ಲಿ ಚಿನ್ನದ ನಾಣ್ಯಗಳು ಅಥವಾ ಬಂಗಾರದ ಗಟ್ಟಿಗಳು ಸಿಗಬಹುದು ಅನ್ನೋ ನಂಬಿಕೆಯೂ ಇದೆ. ಲಕ್ಕುಂಡಿ ಈ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಒಂದು ಉಪರಾಜಧಾನಿಯಾಗಿತ್ತು ಅಂತ ಹೇಳಿ ನೋಡ್ತೀವಿ. ಅದಕ್ಕೆ ಇಲ್ಲೇ ಅಚ್ಚಪ್ಪನ ಬೈಲು ಅಂತಿತ್ತು ಅಂತಾರೆ, ಅಂದ್ರೆ ಟಂಕಶಾಲೆ. ಅಚ್ಚಪ್ಪನ ಬೈಲು ಅಂದರೆ ಬಂಗಾರದ, ತಾಮ್ರದ ನಾಣ್ಯಗಳಿಗೆ ಅಚ್ಚು ಹಾಕುವಂಥ ಸ್ಥಳಕ್ಕೆ ಅಚ್ಚಪ್ಪನ ಬೈಲು ಅಂತ ಕರಿತೀವಿ. ಆ ನಿಟ್ಟಿನೊಳಗೆ ನಮ್ಮ ಲಕ್ಕುಂಡಿ ಪ್ರಮುಖವಾದಂಥ ಒಂದು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂಥ ಒಂದು ಕೇಂದ್ರ ಆಗಿದೆ. ಲಕ್ಕುಂಡಿಯಲ್ಲಿ ಕಲ್ಯಾಣಿ ಚಾಲುಕ್ಯರ, ಹೊಯ್ಸಳರು ಆಳಿದಂತಹ ಸ್ಥಳ ಅದು. ಆ ರಾಜರುಗಳು ಇಲ್ಲಿ ಸಾಕಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಚಾಲುಕ್ಯರ ಕಾಲದಲ್ಲಿ ಈ ಊರಲ್ಲಿ ಟಂಕಸಾಲೆ ಇತ್ತಂತೆ. ಅಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನ ಅಚ್ಚು ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ಕೂಡ ಇದೆ. ಕೆಲವು ಶಾಸನಗಳಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಆಗಿದೆಯಂತೆ. ಅದೇ ಕಾರಣದಿಂದ ಆ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಅಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಪ್ರಾಧಿಕಾರವಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದಾನ ಚಿಂತಾಮಣಿ ಅತ್ತಿ ಮಬ್ಬೆ ಲಕ್ಕುಂಡಿಗೆ ಬಂದ ನಂತರ ಅಲ್ಲಿ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿದ್ವು. ಸಾಕಷ್ಟು ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿದ್ವು. ಇದೇ ವೇಳೆ ತನ್ನ ಬಳಿ ಇದ್ದಂತಹ ಸಂಪತ್ತನ್ನೆಲ್ಲವನ್ನ ಬಳಸಿ 1500 ರತ್ನ ಖಚಿತ ಜಿನ ಬಿಂಬಗಳನ್ನ ಮಾಡಿಸಿ ಧರ್ಮದ ಪ್ರಚಾರಕ್ಕಾಗಿ ಅವುಗಳನ್ನ ಭಕ್ತರಿಗೆ ದಾನವಾಗಿ ಕೊಟ್ಟಿದ್ರಂತೆ. ಆ ಜೈನ ಬಿಂಬಗಳು ಈಗ ಏನಾದ್ವು? ಅವು ಲಕ್ಕುಂಡಿಯಲ್ಲೇ ಇರಬಹುದಾ? ದೇವಾಲಯಗಳ ಮೇಲೆ ದಾಳಿ ಆದಾಗ ಅವುಗಳನ್ನೆಲ್ಲ ಒಂದ್ ಕಡೆ ಬಚ್ಚಿಟ್ಟಿರಬಹುದಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಅತ್ತಿಮಬ್ಬೆ ಕ್ರಿಸ್ತಶಕ 10ನೇ ಶತಮಾನಕ್ಕೆ ಸೇರಿದವರು. ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪನ ಕಾಲದಲ್ಲಿದ್ದವರು. ತೈಲಪನ ಅಂಗರಕ್ಷಕನಾಗಿದ್ದ ನಾಗದೇವನ ಜೊತೆಗೆ ಅತ್ತಿಮಬ್ಬೆಯ ವಿವಾಹವಾಗಿತ್ತು. ಅತ್ತಿಮಬ್ಬೆಯ ಪತಿ ನಾಗದೇವ ಚಾಲುಕ್ಯರ ಮಹಾಮಂತ್ರಿ ದಲ್ಲಪ್ಪನ ಹಿರಿಯ ಮಗನಾಗಿದ್ದ.
ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ನಾಗದೇವ ಯುದ್ಧದಲ್ಲಿ ಮಡಿದಿದ್ದ. ನಾಗದೇವನ ನಿಧನದ ನಂತರ ತಮ್ಮ ಸಂಪತ್ತನ್ನೆಲ್ಲವನ್ನ ದಾನ ಮಾಡೋಕೆ ತೀರ್ಮಾನಿಸಿದ ಅತ್ತಿಮಬ್ಬೆ ಮಣಿಖಚಿತ 1500 ಜಿನ ಪ್ರತಿಮೆಗಳನ್ನ ಮಾಡಿಸಿ ಜಿನ ಭಕ್ತರಿಗೆ ದಾನವಾಗಿ ಕೊಟ್ಟಿದ್ದಳು. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಾದ್ಯಂತ 1500 ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿಸಿದ್ರಂತೆ. ಅತ್ತಿಮಬ್ಬೆ ಚಾಲುಕ್ಯರ ಕಾಲದಲ್ಲಿದ್ದಂತಹ ಮಹಾನ್ ಮಹಿಳೆ. ಚಾಲುಕ್ಯ ಚಕ್ರವರ್ತಿಯ ಮಹಾಮಂತ್ರಿಗಳ ಕುಟುಂಬಕ್ಕೆ ಸೊಸೆಯಾಗಿದ್ದವಳು. ಚಾಲುಕ್ಯ ಚಕ್ರವರ್ತಿ ತೈಲಪ್ಪನಿಗೆ ಅಂಗರಕ್ಷಕ ಆಗಿದ್ದ ನಾಗದೇವನ ಮಡದಿ. ಹಾಗಾಗಿ ಅತ್ತಿಮಬ್ಬೆಯ ಬಳಿಯೂ ಅಪಾರವಾದ ಸಂಪತ್ತಿತ್ತು. ಆದರೆ ನಾಗದೇವನ ನಿಧನದ ನಂತರ ತನ್ನ ಸಂಪತ್ತನ್ನೆಲ್ಲವನ್ನ ದಾನ ಮಾಡೋಕೆ ತೀರ್ಮಾನಿಸಿದ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅಂತ ಕರೆಸಿಕೊಂಡ್ಲು. ಆ ಕಾಲದಲ್ಲಿ ಅತಿ ಹೆಚ್ಚು ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿಸಿ ಅವುಗಳ ನಿರ್ವಹಣೆಗೂ ಸಹಾಯ ಮಾಡಿದ್ದ ಅತ್ತಿಮಬ್ಬೆ ಅದರ ಜೊತೆಗೆ ಮತ್ತೊಂದು ಮಹತ್ ಕಾರ್ಯವನ್ನು ಮಾಡಿದ್ಲು. ಸುಮಾರು 1500 ಬಂಗಾರದ ಜಿನ ಮೂರ್ತಿಗಳನ್ನ ಮಾಡಿಸಿ ದಾನವಾಗಿ ಕೊಟ್ಟಿದ್ದು. ಅವು ಈಗ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾಧ್ಯತೆ ಇದ್ದು ಅವುಗಳಿಗಾಗಿಯೂ ಹುಡುಕಾಟ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು ಎಲ್ಲರೂ ಆಡಳಿತ ನಡೆಸಿದ್ರು. ಆದರೆ ಲಕ್ಕುಂಡಿಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಮಾತ್ರ ಅತ್ತಿಮಬ್ಬೆ. ಇವರು ಲಕ್ಕುಂಡಿಯ ಮಹಾರಾಣಿ ಏನಲ್ಲ, ಆದ್ರೆ ಇಬ್ರು ಕೂಡ ರಾಜ ಮನೆತನಕ್ಕೆ ಸಂಬಂಧಿಸಿದವರಾಗಿದ್ರಿಂದ ಲಕ್ಕುಂಡಿ ಇತಿಹಾಸಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಇದ್ದಬದ್ದ ಸಂಪತ್ತನ್ನೆಲ್ಲ ದಾನ ಮಾಡಿ ದಾನ ಚಿಂತಾಮಣಿ ಅಂತ ಕರೆಸ್ಕೊಂಡ್ರು. ಅತ್ತಿಮಬ್ಬೆ ಕಾಲದಲ್ಲಿ ದೇಗುಲಗಳಿಗೆ ಚಿನ್ನ, ವಜ್ರ, ವೈಢೂರ್ಯಗಳನ್ನ ಕೊಡುಗೆಯಾಗಿ ಕೊಡಲಾಗಿತ್ತು. ಲಕ್ಕುಂಡಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕದಾದ್ಯಂತ 1500 ಜೈನ ಬಸದಿಗಳನ್ನು ನಿರ್ಮಿಸಿದ್ದ ಅತ್ತಿಮಬ್ಬೆ ಅದರ ಜೊತೆಗೆ 1500 ಚಿನ್ನದ ಜಿನ ಮೂರ್ತಿಗಳನ್ನು ತಯಾರು ಮಾಡಿಸಿ ಅವುಗಳನ್ನು ಕೂಡ ದಾನವಾಗಿ ಕೊಟ್ಟಿದ್ರಂತೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ 1501 ಬಸದಿಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 1500 ಬಸದಿಗಳನ್ನು ಆಗಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 1501ನೇ ಬಸದಿಯನ್ನು ಲಕ್ಕುಂಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಅವಳು 1500 ಜನಪ್ರತಿಮೆಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಮಾಡಿಸಿರ್ತಕ್ಕಂಥದ್ದನ್ನು ಅದನ್ನು ಕೂಡ ಇದರಲ್ಲಿ ದಾಖಲೀಕರಣ ಮಾಡ್ತಾನೆ. ಜೈನ ಪ್ರತಿಮೆಗಳನ್ನ ಕಲ್ಲಿನಿಂದಲೋ ಅಥವಾ ಕಂಚಿನಿಂದಲೋ ಮಾಡಿಸಿದ್ದಲ್ಲ. 24 ಕ್ಯಾರೆಟ್ ಗೋಲ್ಡ್ ಅತ್ಯಂತ ಶುದ್ಧ ಚಿನ್ನದಲ್ಲಿ ಜಿನ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿಸಿ ಅವುಗಳನ್ನ ತಾವು ನಿರ್ಮಾಣ ಮಾಡಿದ್ದ ಜಿನ ಬಸದಿಗಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಅತ್ತಿಮಬ್ಬೆ ಕಾಲದಲ್ಲಿ ಅಂದ್ರೆ 1000 ವರ್ಷಗಳ ಹಿಂದೆ ಲಕ್ಕುಂಡಿಯಲ್ಲಿ ಚಿನ್ನ ಅಷ್ಟೊಂದು ಹೇರಳವಾಗಿ ಸಿಗ್ತಾ ಇತ್ತು. ಎಲ್ಲರ ಬಳಿಯೂ ಚಿನ್ನವಿತ್ತು. ಅದೇ ಕಾರಣದಿಂದ ಅಲ್ಲಿ ಟಂಕಸಾಲೆಯೂ ಇದ್ದಿರಬಹುದು. ಚಿನ್ನ ಹೆಚ್ಚು ಇದ್ದಿದ್ರಿಂದಲೇ ಜಿನ ಪ್ರತಿಮೆಗಳನ್ನ ಚಿನ್ನದಲ್ಲಿ ಮಾಡಿಸಿ ದಾನ ಕೊಟ್ಟಿರಬಹುದು ಅಂತ ಇತಿಹಾಸದ ತಜ್ಞರು ಹೇಳ್ತಿದ್ದಾರೆ. ಅತ್ತಿಮಬ್ಬೆ ಏನೆಲ್ಲ ದಾನ ಮಾಡಿದ್ರು, ಎಷ್ಟೆಲ್ಲ ದಾನ ಮಾಡಿದ್ರು ಅಂತ ನೋಡೋದಾದ್ರೆ ಅವರು ಲಕ್ಕುಂಡಿ ಮಾತ್ರವಲ್ಲದೆ ರಾಜ್ಯದಾದ್ಯಂತ 1501 ಜಿನ ಬಸದಿಗಳನ್ನ ಕಟ್ಟಿಸಿದ್ರು. ಅದೇ ರೀತಿ 1500 ರತ್ನ ಖಚಿತ ಚಿನ್ನದ ಜಿನ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿಸಿ ಅವುಗಳನ್ನ ಬಸದಿಗಳಿಗೆ ಕೊಟ್ಟಿದ್ರು. ಅದರ ಜೊತೆಗೆ 1500 ಮಣಿಯ ತೋರಣಗಳು, 1500 ಸಹಸ್ರಕೂಟಗಳು, 1500 ದೀಪಮಾಲೆಗಳು, 1500 ಚಿನ್ನದ ನೂಲಿನಿಂದ ತಯಾರು ಮಾಡಿದ ಬಾವುಟಗಳು, 1500 ಚಿತ್ರಮಣಿ ಗಂಟೆಗಳನ್ನು ಮಾಡಿಸಿ ದಾನ ಮಾಡಿದ್ರಂತೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ದಾನಗಳ ಬಗ್ಗೆ ಶಾಸನಗಳಲ್ಲಿ ಹಾಗೇನೆ ಇತಿಹಾಸದಲ್ಲಿ ಇವುಗಳು ದಾಖಲಾಗಿದೆ. ಅವರು ಲಕ್ಕುಂಡಿಗೆ ಬಂದ ನಂತರ ಧರ್ಮಕ್ಕಾಗಿ, ಧರ್ಮ ಪ್ರಚಾರಕ್ಕಾಗಿ ಬದುಕಲು ತೀರ್ಮಾನ ಮಾಡಿದ್ರಂತೆ. ಅದೇ ಕಾರಣದಿಂದ ತಮ್ಮಲ್ಲಿದ್ದ ಸಂಪತ್ತನ್ನೆಲ್ಲವನ್ನ ಜೈನ ಬಸದಿಗಳ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ರು.
1500 ಜೈನ ಬಸದಿಗಳನ್ನು ನಿರ್ಮಿಸಿ ಅದರ ಜೊತೆಗೆ ಪ್ರತಿಮೆಗಳು, ಮಣಿ ತೋರಣಗಳು, ದೀಪಮಾಲೆಗಳು ಎಲ್ಲವನ್ನ 1500ರಂತೆ ಮಾಡಿಸಿದ್ರಂತೆ. ಈ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಿರು ಗಂಟೆಗಳು ಮತ್ತು ರತ್ನ ಖಚಿತವಾದ ಕೆಲವು ಪ್ರತಿಮೆಗಳು, ಆಮೇಲೆ ಇನ್ನು ಮಣಿ ಗಂಟೆಗಳು, ಮಣಿ ತೋರಣಗಳು, ಸಹಸ್ರಕೂಟಗಳು, ದೀಪಗಳ ಮಾಲೆಗಳು, ಉತ್ತಮ ಬಟ್ಟೆಯಲ್ಲಿ ಕಟ್ಟಿ ಮಾಡಿದ ಪ್ರಕಾಶಮಾನವಾದ ಬಾವುಟಗಳು, ರತ್ನ ತೋರಣಗಳು, ಚಿತ್ರಮಣಿ ಗಂಟೆಗಳನ್ನು ಮಾಡಿಸಿರ್ತಕ್ಕಂಥದ್ದು. ಇವೆಲ್ಲನೂ ಕೂಡ 1500ರಂತೆ ಮಾಡಿಸಿರ್ತಕ್ಕಂಥದ್ದು. ಬಹುಶಃ ಇಡೀ ಕರ್ನಾಟಕದ ಚರಿತ್ರೆಯನ್ನು ನಾವು ಮತ್ತೊಮ್ಮೆ ಮಗದೊಮ್ಮೆ ಎಷ್ಟೆಷ್ಟೋ ಬಾರಿ ತೆಗೆದು ಹಾಕಿದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿಮೆಗಳನ್ನು ಮತ್ತು ಸ್ಮಾರಕಗಳನ್ನು ಮಾಡಿಸಿರ್ತಕ್ಕಂಥ ವ್ಯಕ್ತಿ ನಮಗೆ ಬೇರೆಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೋಡೋದಾದ್ರೆ ಅತ್ತಿಮಬ್ಬೆ ಮಾಡಿಸಿದ ಎಲ್ಲಾ ಪರಿಕರಗಳು ಕೂಡ ಜೈನ ಬಸದಿಗಳಿಗಾಗಿಯೇ ಮಾಡಿಸಿರೋ ಸಾಧ್ಯತೆ ಇದೆ. ಬಸದಿಯಲ್ಲಿ ಇಡೋದಕ್ಕೆ ಅಂತ ಜಿನ ಪ್ರತಿಮೆಗಳನ್ನ ಮಾಡಿಸಿರೋದ್ರಿಂದ ಅವು ಗಾತ್ರದಲ್ಲಿ ದೊಡ್ಡದಾಗಿ ಇರಬಹುದು. ಹೀಗಾಗಿ ಅವುಗಳಿಗೆ 16 ಕೆಜಿ ಚಿನ್ನವನ್ನ ಬಳಕೆ ಮಾಡಿರಬಹುದು, ವಜ್ರಗಳನ್ನು ಬಳಸಿರಬಹುದು ಹೀಗಂತ ಹೇಳಲಾಗ್ತಿದ್ದು, ಆ ಪ್ರತಿಮೆಗಳು ಈಗ ಸಿಕ್ಕಿದ್ರೆ ಅನಂತ ಪದ್ಮನಾಭ ದೇವಾಲಯದಲ್ಲಿ ಸಿಕ್ಕಿದ್ದಕ್ಕಿಂತ ಹೆಚ್ಚು ಸಂಪತ್ತು ಸಿಕ್ಕಂತಾಗುತ್ತೆ. ಈ ಭಾಗದಲ್ಲಿ ಅಷ್ಟೊಂದು ಬಸದಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಅದರ ಜೊತೆಗೆ ಈಗಾಗಲೇ ನಾ ಹೇಳಿರ್ತಕ್ಕಂಥ ಜಿನ ಪ್ರತಿಮೆಗಳು, ಗಂಟೆಗಳು, ಬಾವುಟಗಳು ಈ ರೀತಿ ಇವೆಲ್ಲನೂ ಕೂಡ ಚಿನ್ನದವು, ಇವು ಬಂಗಾರದವು. ಮತ್ತು ಇದರ ಜೊತೆಗೆ ಇನ್ನೊಂದು ಅಪರೂಪದ ಜೈನ ಧರ್ಮದಲ್ಲಿ ಜೈನ ಶಿಲ್ಪಕಲೆಯ ಅಧ್ಯಯನದಲ್ಲಿ ನಮಗೆ ಸಹಸ್ರಕೂಟ ಶಿಲ್ಪಗಳು ನೋಡ್ಲಿಕ್ಕೆ ಸಿಗ್ತಾವೆ. ಭಾಳ ಅಪರೂಪದ ಶಿಲ್ಪಕಲೆ. ಹಾಗಾಗಿ ಅಂಥ ಸಹಸ್ರಕೂಟ ಶಿಲ್ಪಗಳನ್ನು ಅಂದ್ರೆ ಅವು ಶಿಲೆಯಲ್ಲಿ ಮಾಡಿಸಿರ್ತಕ್ಕಂಥದ್ದು, ಅವುಗಳನ್ನು ಕೂಡ 1500 ಮಾಡಿಸ್ತಕ್ಕಂಥದ್ದು. ಲಕ್ಕುಂಡಿಯಲ್ಲೇ ಇದೆಯಾ ಅತ್ತಿಮಬ್ಬೆಯ ಸಂಪತ್ತು? ಅತ್ತಿಮಬ್ಬೆ ದಾನವಾಗಿ ಕೊಟ್ಟ ವಸ್ತುಗಳು ಏನಾದ್ವು? ಯಾರ ಬಳಿ ಹೋದ್ವು? ಲಕ್ಕುಂಡಿ ಅನ್ನೋದು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಊರು. ಅತ್ತಿಮಬ್ಬೆ ಚಾಲುಕ್ಯ ಅರಸರ ಜೊತೆ ಇದ್ದವರು. ಹಾಗಾಗಿ ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆಯ ಅರಮನೆ ಮತ್ತು ಅತ್ತಿಮಬ್ಬೆಯ ಸಂಪತ್ತು ಕೂಡ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲದೆ ಅತ್ತಿಮಬ್ಬೆ ಸಾಕಷ್ಟು ಚಿನ್ನದ ವಸ್ತುಗಳನ್ನ ಮಾಡಿಸಿಕೊಟ್ಟಿದ್ಲು ಅಂತ ಹೇಳಲಾಗ್ತಿದ್ದು, ಅತ್ತಿಮಬ್ಬೆಯ ದಾನ ಗುಣಗಳನ್ನ ಮೆಚ್ಚಿ ಅವರಿಗೂ ಕೂಡ ಜನರು, ವರ್ತಕರು ಉಡುಗೊರೆಗಳನ್ನ ಕಳಿಸ್ಕೊಡ್ತಾ ಇದ್ರು. ಹಾಗಾಗಿ ಆ ಸಂಪತ್ತನ್ನೆಲ್ಲ ಅತ್ತಿಮಬ್ಬೆಯ ಅರಮನೆಯಲ್ಲಿ ಇಡಬಹುದು, ಲಕ್ಕುಂಡಿಯಲ್ಲೇ ಅದು ಇರಬಹುದು ಅಂತ ಹೇಳಲಾಗ್ತಿದೆ. ಲಕ್ಕುಂಡಿಯ ಮೇಲೆ ದಾಳಿ ಮಾಡಿದಂತಹ ರಾಜರು ಇಲ್ಲಿನ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದ್ರು. ದೇವಾಲಯಗಳನ್ನ ನಾಶ ಮಾಡಿ ಅದರಲ್ಲಿರೋ ಸಂಪತ್ತನ್ನೆಲ್ಲ ದೋಚಿದ್ರು. ಆಗ್ಲೇ ಅತ್ತಿಮಬ್ಬೆ ನಿರ್ಮಿಸಿದ್ದ ಜಿನ ಬಸದಿಗಳನ್ನು ನಾಶ ಮಾಡಲಾಗಿದೆ. ಆಗಲೇ ಚಿನ್ನದ ಜಿನ ಪ್ರತಿಮೆಗಳನ್ನ ಹೊತ್ತೊಯ್ದಿರಬಹುದು. ಇನ್ನೊಂದಿಷ್ಟು ಅಳಿದು ಉಳಿದ ಸಂಪತ್ತನ್ನ ಬ್ರಿಟಿಷರು ಕತ್ಕೊಂಡು ಹೋಗಿರಬಹುದು. ಅವರೆಲ್ಲರ ಕಣ್ತಪ್ಪಿ ಏನಾದ್ರೂ ಬಚ್ಚಿಟ್ಟಿದ್ರೆ ಆ ಸಂಪತ್ತೆಲ್ಲವನ್ನ ಲಕ್ಕುಂಡಿಯಲ್ಲೇ ಇಡುವಂತಹ ಸಾಧ್ಯತೆ ಇತ್ತು. ಆ ಸಂಪತ್ತಿಗಾಗಿ ಹುಡುಕಾಟ ನಡೆಸಿದ್ರೆ ಲಕ್ಕುಂಡಿಯಲ್ಲಿ ಬೃಹತ್ ಚಿನ್ನದ ನಿಧಿ ಪತ್ತೆಯಾಗೋದ್ರಲ್ಲಿ ಅನುಮಾನವಿಲ್ಲ. ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು ಎನ್ನಲಾದ ಸ್ಥಳದಲ್ಲಿ ಈಗ ಉತ್ಖನನ ನಡೀತಾ ಇದೆ. ಆದರೆ ಅತ್ತಿಮಬ್ಬೆಗೆ ಸಂಬಂಧಿಸಿದ ಸ್ಥಳದಲ್ಲೂ ಕೂಡ ಉತ್ಖನನ ಆಗಬೇಕು. ಆಗ ಇನ್ನಷ್ಟು ಪುರಾತನ ವಸ್ತುಗಳು, ಜಿನ ಪ್ರತಿಮೆಗಳು ಸಿಗಬಹುದು. ರಾಜರ ನಿಧಿಗಳಿಗಿಂತ ಹೆಚ್ಚು ನಿಧಿ ಸಿಗಬಹುದು ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ 1500 ರತ್ನ ಖಚಿತ ಚಿನ್ನದ ಪ್ರತಿಮೆಗಳು, 1500 ಮಣಿ ಮಾಲೆಗಳು, ಚಿನ್ನದ ಗಂಟೆಗಳು ಎಲ್ಲವೂ ಕೂಡ ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆ ಬಳಿಗೆ ಇದ್ರೆ ಅದು ಅತಿ ದೊಡ್ಡ ಸಂಪತ್ತಾಗಲಿದೆ. ಹಾಗಾಗಿ ಅವುಗಳ ಹುಡುಕಾಟವೂ ನಡಿಬೇಕಿದೆ. ಅತ್ತಿಮಬ್ಬೆಯ ಚಿನ್ನ
ಚಿನ್ನದ ಸಂಪತ್ತು ಲಕ್ಕುಂಡಿಯಲ್ಲೇ ಇದೆಯಾ? ಅತ್ತಿಮಬ್ಬೆ ಅರಮನೆ ಇದ್ದ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಸಿಗುತ್ತಾ ನಿಧಿ? ಟನ್ ಗಟ್ಟಲೆ ಇದ್ದಂತಹ ಬಂಗಾರವನ್ನ ಭೂಮಿಯಲ್ಲಿ ಬಚ್ಚಿಡಲಾಗಿದ್ಯಾ? ಲಕ್ಕುಂಡಿಯಲ್ಲಿದ್ದ ಅತ್ತಿಮಬ್ಬೆ ರಾಜ್ಯಾದ್ಯಂತ 1500 ಜಿನ ಬಸದಿಗಳನ್ನ ಕಟ್ಟಿಸಿದ್ರು. ಅದೇ ಬಸದಿಗಳಿಗೆ 1500 ಚಿನ್ನದ ಪ್ರತಿಮೆಗಳು ಮತ್ತು ಚಿನ್ನದ ಆಭರಣಗಳನ್ನ ಮಾಡಿ ಹಂಚಿದ್ರು ಅಂತ ಹೇಳಲಾಗುತ್ತೆ. ಅದೇ ರೀತಿ ಲಕ್ಕುಂಡಿಯಲ್ಲೂ ಒಂದು ಜಿನ ಬಸದಿ ಬ್ರಹ್ಮ ಜಿನಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಅದರಲ್ಲೇ ಇದ್ದಂತಹ ಚಿನ್ನದ ಪ್ರತಿಮೆ ಮತ್ತು ಚಿನ್ನದ ಗಂಟೆ ಮಣಿಹಾರಗಳು ಲಕ್ಕುಂಡಿಯಲ್ಲೇ ಇರಬೇಕಾಗುತ್ತೆ. ಅವುಗಳು ಈಗ ಇಲ್ಲ. ಒಂದು, ಅವುಗಳನ್ನ ದಾಳಿಯ ವೇಳೆ ಯಾರಾದ್ರೂ ತೆಗೆದುಕೊಂಡು ಹೋಗಿರಬಹುದು. ಇಲ್ಲವಾದ್ರೆ ಅದನ್ನೆಲ್ಲ ಎಲ್ಲೋ ಬಚ್ಚಿಟ್ಟಿರೋ ಸಾಧ್ಯತೆ ಇದೆ. ಅವಳು ಎಲ್ಲೆಲ್ಲಿ ನಿರ್ಮಾಣ ಮಾಡಿದಳು 1500 ಬಸದಿಗಳನ್ನು, ಅಲ್ಲಿ ಈ ಚಿನ್ನದ ಪ್ರತಿಮೆಗಳು, ಮಣಿ ತೋರಣಗಳು, ಮಣಿಗಂಟೆಗಳು ಪೂರೈಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿನೂ ಕೂಡ ಲಕ್ಕುಂಡಿಯ ಬಸದಿನೂ ಕೂಡ ಚಿನ್ನದ ಪ್ರತಿಮೆಗಳ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅತ್ತಿಮಬ್ಬೆ 1500 ರತ್ನ ಖಚಿತ ಜಿನ ಮೂರ್ತಿಗಳನ್ನ ಮಾಡಿಸಿ ಅವುಗಳನ್ನ ದಾನ ಮಾಡಿದ್ಲು ಅಂತ ಶಾಸನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದ್ ವೇಳೆ ಅವುಗಳನ್ನ ಊರ್ನವರಿಗೆ ಕೊಟ್ಟಿದ್ದಾದ್ರೆ ಅವುಗಳು ಲಕ್ಕುಂಡಿಯಲ್ಲೇ ಇರಬಹುದು. ದಾಳಿಗಳ ಸಮಯದಲ್ಲಿ ಅವುಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ಮತ್ತೆ ಲಕ್ಕುಂಡಿಗೆ ವಾಪಸ್ ಕಳಿಸಿದ್ದಾದ್ರೆ ಇವು ಇಲ್ಲಿಯೇ ಎಲ್ಲೋ ಇರಬಹುದು. ಹೀಗಾಗಿ ಅತ್ತಿಮಬ್ಬೆ ಅರಮನೆ ಇದ್ದಂತಹ ಸ್ಥಳದಲ್ಲಿ ಅಪಾರ ಪ್ರಮಾಣದ ನಿಧಿ ಇರೋ ಸಾಧ್ಯತೆ ಇತ್ತು. ಆ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅಂತ ಸಂಶೋಧಕರು ಹೇಳ್ತಿದ್ದಾರೆ. ಮತ್ತು ವಸ್ತು ಸಂಗ್ರಹಾಲಯದ ಮುಂಭಾಗದಲ್ಲಿ ಬಾವಿಯ ಪೂರ್ವ ಬದಿಯಲ್ಲಿ ಅತ್ತಿಮಬ್ಬೆಯ ಅರಮನೆ ಇತ್ತು. ಅತ್ತಿಮಬ್ಬೆ ಅರಮನೆ ಎಲ್ಲಿ ಇತ್ತು ಅನ್ನೋದನ್ನು ಇನ್ನೂ ಸ್ಪಷ್ಟವಾಗಿ ಗುರುತಿಸಿ ಆ ಸ್ಥಳದಲ್ಲಿ ಉತ್ಖನನ ಮಾಡಿದ್ದ ಆದರೆ ಅವಳ ಅರಮನೆಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಚಿನ್ನದ ಪ್ರತಿಮೆಗಳು, ಚಿನ್ನದ ಮಣಿ ತೋರಣಗಳು, ಚಿನ್ನದ ಗಂಟೆಗಳು, ಇಂಥ ಅನೇಕ ವಸ್ತುಗಳ ಸಿಗುವ ಸಾಧ್ಯತೆಯನ್ನು ನಾವು ಅಲ್ಲಗಲಿಕ್ಕೆ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ದಾಳಿಗಳು ನಡೆಯುತ್ತೆ ಅನ್ನುವಾಗ ಸಂಪತ್ತೆಲ್ಲವನ್ನ ಭೂಮಿಯಲ್ಲಿ ಅಥವಾ ದೇವಾಲಯಗಳಲ್ಲಿ ಬಚ್ಚಿಡ್ತಾ ಇದ್ರಂತೆ. ಅವೇ ಈಗ ನಿಧಿಗಳ ರೀತಿಯಲ್ಲಿ ಸಿಗ್ತಾ ಇವೆ. ಲಕ್ಕುಂಡಿಯಲ್ಲಿ ಮನೆ ಕಟ್ಟೋಕೆ ಕೆಲಸ ಮಾಡುವಾಗ ಚಿನ್ನ ಪತ್ತೆಯಾಗಿತ್ತು. ಆ ರೀತಿಯ ಚಿನ್ನ ಇನ್ನೂ ಕೂಡ ಲಕ್ಕುಂಡಿಯಲ್ಲಿ ಸಾಕಷ್ಟಿದೆ. ಟನ್ ಗಟ್ಟಲೆ ಚಿನ್ನ ಎಲ್ಲಿದೆ ಅಂತ ಹೇಳಲಾಗ್ತಿದೆ. ಹಿಂದಿನ ಕಾಲದಲ್ಲಿ ನಿಧಿಯನ್ನ ಬಚ್ಚಿಡೋಕೆ ಬೇರೆ ವ್ಯವಸ್ಥೆ ಇರಲಿಲ್ಲ. ಭೂಮಿಯಲ್ಲಿ ನಿಧಿ ಬಚ್ಚಿಡ್ತಾ ಇದ್ರು. ಸೈನಿಕರಿಗೆ ಹೆದರಿ ಓಡ್ ಹೋಗ್ತಾ ಇದ್ರು. ಅಷ್ಟೇ ಅಲ್ಲದೆ ರೋಗಗಳು ಬಂದಾಗ ಊರು ಬಿಟ್ಟು ಹೋಗ್ತಾ ಇದ್ರು. ಈ ವೇಳೆಯೂ ನಿಧಿಗಳನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗದೆ ನೆಲಗಳನ್ನ ಅಗೆದು ನಿಧಿಯನ್ನ ಬಚ್ಚಿಡ್ತಾ ಇದ್ರು. ನಿಧಿ ಇಟ್ಟವರು ಸತ್ತು ಹೋದ್ರೆ ಅದು ಅಲ್ಲಿಯೇ ಉಳಿತಿತ್ತು. ಅವು ಈಗಲೂ ಭೂಮಿಯಲ್ಲೇ ಇದ್ದು ಉತ್ಖನನ ವೇಳೆ ಸಿಗುತ್ತೆ. ಲಕ್ಕುಂಡಿಯಲ್ಲಿ ನಿಧಿ ಇದೆ ಅನ್ನೋದಕ್ಕೆ ಶಾಸನಗಳಲ್ಲಿ ಸಾಕ್ಷಿ ಇದೆ. ಆದ್ರೆ ಎಲ್ಲಿದೆ, ಎಷ್ಟಿದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಒಂದ್ ವೇಳೆ ಎಲ್ಲಾದ್ರೂ ನಿಧಿ ಸಿಕ್ಕಿದ್ರೆ ಇಡೀ ಲಕ್ಕುಂಡಿಯನ್ನ ಸರ್ಕಾರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.